ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಾನ್ವೊಕೇಷನ್ ಸರ್ಟಿಫಿಕೇಟ್ಸ್ನ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಸೊ ತುಂಬ ಜನಕ್ಕೆ ಡೌಟ್ ಇದೆ, ಕಾನ್ವೊಕೇಷನ್ ಫೀಸ್ ಪೇ ಮಾಡಾದಮೇಲೆ ಅದನ್ನು ಸಬ್ಮಿಟ್ ಮಾಡೋದೆಲ್ಲಿ ಮತ್ತು ನಾವು ಕಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಮಾರ್ಕ್ಸ್ ಕಾರ್ಡ್ಸ್ನ ಮತ್ತು ಹೇಗೆ ಪ್ರೊಸೀಜರ್ಸ್ ಇರುತ್ತೆ ಅಂತ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಮತ್ತು ಕಾಲೇಜಲ್ಲೂ ತುಂಬ ಯಾರೂ ಹೇಳಲ್ಲ, ಕೇಳಿದ್ರೂ ಯಾವಾಗ ಇನ್ನೂ ನಮಗೂ ಗೊತ್ತಿಲ್ಲಪ್ಪ ಅಂತಂತಾರೆ. ಯಾಕಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದು. ನಾನು ಕಾಲೇಜ್ಗೆ ಹೋಗಿ ಕೇಳಿದಾಗ್ಲೂ ಇನ್ನೂ ತುಂಬ ಲೇಟ್, ಅದು ಅಫಿಷಿಯಲ್ ನೋಟಿಫಿಕೇಷನ್ ಬಿಡ್ತಾರೆ, ಅವರೇ ಹೇಳ್ತಾರೆ, ನಾವು ಗ್ರೂಪಲ್ಲಿ ಶೇರ್ ಮಾಡ್ತೀವಿ, ಈ ರೀತಿ ಎಲ್ಲ ಅಂದಿದ್ರು. ಡಿಗ್ರಿ ಮುಗಿಸಿ 1 ವರ್ಷ ಆಗುತ್ತೆ ನಮಗೆ ನೋಟಿಫಿಕೇಷನ್ ಬಿಡೋದಕ್ಕೆ, ಅಂದರೆ ಕಾನ್ವೊಕೇಷನ್ ಫೀಸ್ನ ನಾವು ಪೇ ಮಾಡೋ ಆಪ್ಷನ್ ಬಿಡೋದಕ್ಕೆ 1 ಇಯರ್ ಆಗುತ್ತೆ ಅವರು. ಸೊ 1 ಇಯರ್ ಆದಮೇಲೆ ಅವರು ನೋಟಿಫಿಕೇಷನ್ ಬಿಟ್ಟಾಗ ನಾವು ಫೀಸ್ ಪೇ ಮಾಡಬೇಕು. ಫೀಸ್ ಪೇ ಮಾಡಿದಾಗ ಆ ರಿಸಿಪ್ಟ್ ಏನಿರುತ್ತೆ ಅಲ್ವಾ, ಆ ರಿಸಿಪ್ಟ್ ಜೊತೆಗೆ ನಾವು 6 ಸೆಮ್ಸ್ ಮಾರ್ಕ್ಸ್ ಶೀಟ್ಸ್ ಇರುತ್ತಲ್ಲ, ಆ ಶೀಟ್ಸು ಮತ್ತು ಒಂದು ಅಪ್ಲಿಕೇಶನ್ ಫಾರ್ಮ್ ಅಂತ ಬಿಟ್ಟಿರ್ತಾರೆ ವೆಬ್ಸೈಟ್ ಕಡೆಯಿಂದ, ಅದನ್ನು ಫಿಲ್ ಮಾಡಿ ಇಷ್ಟನ್ನು ಸಬ್ಮಿಟ್ ಮಾಡಬೇಕು. ಎಲ್ಲಿ? ಕಾಲೇಜ್ ಆಫೀಸ್ಗೆ. ಅಲ್ಲಿ ಕಾಲೇಜ್ ಆಫೀಸ್ಗೆ ನಾವೇ ಸಬ್ಮಿಟ್ ಮಾಡಿದ್ರೆ ಅವರು ಯೂನಿವರ್ಸಿಟಿಗೆ ಕಳಿಸ್ತಾರೆ. ಓಕೆನಾ? ಸೊ ಅಪ್ಲಿಕೇಶನ್ ಫಾರ್ಮ್ ಬಂದು ಈಗಿರುತ್ತೆ ನೋಡಿ. ಸೊ ಇದರಲ್ಲಿ ಮೇನ್ ನೆಸೆಸರಿ ಏನು ಅಂತ ಅಂದರೆ ನಿಮ್ಮ ಮನೆ ಅಡ್ರೆಸ್ಸು ಮತ್ತು ಫೋನ್ ನಂಬರು, ಪರ್ಸೆಂಟೇಜು, ನೇಮು, ಇಷ್ಟು ಡೀಟೇಲ್ಸು ಕರೆಕ್ಟಾಗಿ ಮೆನ್ಷನ್ ಮಾಡಿ. ಯಾಕೆ ಅಂದರೆ ಮತ್ತೆ ನೀವು ಅಯ್ಯೋ ನಾನು ಮಿಸ್ಟೇಕ್ ಮಾಡಿಬಿಟ್ಟೆ, ಅಯ್ಯೋ ನನಗೆ ಗೊತ್ತಿಲ್ಲದಿರೋ ಏನೋ ಚೇಂಜ್ ಆಗಿಬಿಟ್ಟಿದೆ, ಅಯ್ಯೋ ಮರ್ತೋಗ್ಬಿಟ್ಟೆ, ಏನೋ ಆಗೋಯ್ತು, ಏನೋ ಬರೆಯೋಕ್ಕೋಗಿ ಏನೋ ಬರೆದ್ಬಿಟ್ಟೆ, ಈ ರೀತಿ ಎಲ್ಲ ಕಾರಣ ಕೊಟ್ಟರೆ ಅದು ನಿಮಗೆ ಪರ್ಸ್ನಲ್ ಲಾಸು ಮತ್ತು ನಿಮಗೆ ಹೆವಿ ಕೆಲಸ. ಅದು ಕಾಲೇಜ್ ಕಡೆಯಿಂದ ಒಂದ್ಸಲಿ ಮಾತ್ರ ಅವರ ರೆಸ್ಪಾನ್ಸಿಬಿಲಿಟಿ ಏನು, ಅದು ಕಲೆಕ್ಟ್ ಮಾಡಿ ಯೂನಿವರ್ಸಿಟಿಗೆ ತಲುಪಿಸೋದಷ್ಟೇ. ನಿಮ್ಮದು ಮಿಸ್ಟೇಕ್ ಆಯಿತು ಅಥವಾ ನಿಮ್ಮದು ಚೇಂಜ್ ಮಾಡಬೇಕು, ಇದೆಲ್ಲ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಏನೋ ಪರ್ಸ್ನಲ್ಲಾಗಿ ನಿಮಗೆ ಗೊತ್ತಿದ್ದರೆ, ಫ್ರೆಂಡ್ ಆಗಿದ್ದರೆ ಟೀಚರ್ಸು, ಆವಾಗ ಏನೋ ಮಾಡ್ಬೋದಪ್ಪ ಅಂತ ಮಾಡ್ತಾರೆ. ಇಲ್ಲ ಅಂದರೆ 1 ವರ್ಷ ಹೇಳಿಲ್ವಾ, ಡಿಗ್ರಿ ಮುಗಿಸಿನೇ 1 ವರ್ಷ ವೆಯ್ಟ್ ಮಾಡಬೇಕು ಫೀಸ್ ಪೇ ಮಾಡೋಕ್ಕೆ. ಇನ್ನೂ ನಿಮ್ದು ಏನಾದರೂ ಮಿಸ್ಟೇಕ್ ಆಯಿತು, ನಾನು ಕರೆಕ್ಷನ್ ಮಾಡಿಸ್ಬೇಕು, ಹಾಗೆ ಹೀಗೆ ಅಂತ ಅಂದರೆ ಮಾತ್ರ ಮುಗೀತು ಕತೆ. 5 ವರ್ಷ ಕಾಯಬೇಕಾಗತ್ತೆ ನೀವು ಸರ್ಟಿಫಿಕೇಟ್ಗೆ. ಸೊ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ನೀಟಾಗಿ ಕರೆಕ್ಟಾಗಿ ಫಿಲ್ ಮಾಡಿ. ಮಿಸ್ ಆಗಿ ನಿಮ್ಮದು ಒಂದು ಏನೋ ಫೋನ್ ನಂಬರಲ್ಲೇ 0 ಹೋಗಿ 8 ಹಾಕಿದೆ, ಈ ರೀತಿ ಆಯಿತು ಅಂದರೆ ತುಂಬ ಫೇಸ್ ಮಾಡಬೇಕಾಗುತ್ತೆ ನೀವೇ. ಸೊ ಕರೆಕ್ಟಾಗಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ಕಾಲೇಜ್ಗೆ ಸಬ್ಮಿಟ್ ಮಾಡಿ. ಓಕೆನಾ? ಏನೇನಂದರೆ ಅಪ್ಲಿಕೇಶನ್ ಫಾರ್ಮು ಮತ್ತು ಅದ್ರ ಜೊತೆಗೆ 6th ಸೆಮ್ವರೆಗೂ ಮಾರ್ಕ್ಸ್ ಶೀಟ್ಸು ಮತ್ತು ನೀವು ಫೀಸ್ ಪೇ ಮಾಡಿರೋ ರೆಸಿಪ್ಟು, ಇಷ್ಟು ಸಬ್ಮಿಟ್ ಮಾಡಾದಮೇಲೆ ಅವರು ಹೋಗಿ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡ್ತಾರೆ. ಓಕೆನಾ? ಅದು ಆದಮೇಲೆ ಇದಕ್ಕೂ ಸಹ ತುಂಬ ದಿನ ಟೈಮ್ ತಗೊಳ್ಳುತ್ತೆ. ಎಷ್ಟು ದಿನ ಅಂತ ಹೇಳೋಕ್ಕಾಗಲ್ಲ, ಅರೌಂಡ್ ಒಂದು ½ ಇಯರ್ ಅಂದ್ಕೊಳ್ಳಿ. ½ ಇಯರ್ವರೆಗೂ ಅದು ನಮ್ಗೆ ಸ್ವಲ್ಪ ಜನಕ್ಕೆ ಏನು ಅಂತ ಅಂದರೆ ಅಡ್ರೆಸ್ ಎಲ್ಲ ಕರೆಕ್ಟಾಗಿದ್ದರೆ ನಾವೇನು ಅಡ್ರೆಸ್ ಮೆನ್ಷನ್ ಮಾಡಿರ್ತೀವಿ ಅಲ್ವಾ, ಆ ಅಡ್ರೆಸ್ಗೆ ಡೆಲಿವರ್ ಆಗುತ್ತೆ. ಇಲ್ಲ ಅಂದರೆ ಕಾಲೇಜ್ಗೆ ಅದು ಡೆಲಿವರ್ ಆಗುತ್ತೆ. ಪ್ರಾಬಬಲಿ ಕಾಲೇಜ್ಗೆ ಡೆಲಿವರ್ ಆಗೋದು ಅದು ಮೇ ಬಿ ಕಷ್ಟನೇ ಅನಿಸುತ್ತೆ. ಯಾಕಂದರೆ ಕಾಲೇಜಲ್ಲಿ ಸರ್ಟಿಫಿಕೇಟ್ಸ್ನೆಲ್ಲ ಅವರು ಡೆಲಿವರ್ ಮಾಡಿಸ್ಕೊಳ್ಳಲ್ಲ. ಅದು ಏನಿದ್ರೂ ನಮಗೆ ಬರುತ್ತೆ, ಮನೆಗೆ ಬರುತ್ತೆ. ಸ್ವಲ್ಪ ಜನಕ್ಕೆ ಮಾತ್ರ ನಮ್ದು ಇನ್ನೂ ಬಂದಿಲ್ಲ, 1 ಇಯರ್ ಆದರೂ 2 ಇಯರ್ಸ್ ಆದರೂ ಅಂತ ಅಂದಾಗ ಕಾಲೇಜಲ್ಲಿ ನೀವು ಕೇಳ್ಕೊಬೇಕಾಗತ್ತೆ. ಸೊ ಇಷ್ಟು ಪ್ರೊಸೀಜರು. ಆದಷ್ಟು ಯಾವಾಗ ಬಿಟ್ಟಿದ ತಕ್ಷಣ ಯೂನಿವರ್ಸಿಟಿಯಿಂದ ನೋಟಿಫಿಕೇಷನ್ ಬಂದ ತಕ್ಷಣ ನೀವು ಫೀಸ್ ಪೇ ಮಾಡೋಕ್ಕೆ ಟ್ರೈ ಮಾಡಿ. ಫೀಸ್ ಪೇ ಮಾಡಿಬಿಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕ್ಕೆ ಟ್ರೈ ಮಾಡಿ ಕಾಲೇಜಲ್ಲಿ. ಯಾಕೆ ಅಂತ ಅಂದರೆ ಕಾಲೇಜವರು ವೆಯ್ಟ್ ಮಾಡಲ್ಲ. ಅವ್ರದ್ದು ಏನು ಡೆಡ್ಲೈನ್ ಕೊಟ್ಟಿರ್ತಾರೆ, ಆ ಡೆಡ್ಲೈನ್ ಮುಗಿಯೋಕ್ಕೂ ಮುಂಚೆ 1 ವಾರಕ್ಕೆ ಮುಂಚೆನೇ ಯೂನಿವರ್ಸಿಟಿಗೆ ಕಳಿಸ್ಬಿಟ್ಟಿರ್ತಾರೆ. ಎಷ್ಟು ಜನದ ಸ್ಟೂಡೆಂಟ್ಸ್ದು ಇರುತ್ತೋ ಅಷ್ಟು ಅಪ್ಲಿಕೇಶನ್ಸ್ ಮಾತ್ರ. ಮತ್ತು ಅವ್ರು ತಗೊಳ್ಳಲ್ಲ. ಎಲ್ಲೋ ನಮ್ಮ ಸ್ಟೂಡೆಂಟ್ಸು ಅನ್ನೋ ಕನ್ಸರ್ನ್ ಏನಾದರೂ ಇದ್ದರೆ ಆವಾಗ ತಗೊತಾರೆ. ಅದು ಬಿಟ್ಟರೆ ಆಮೇಲೆ ನೀವೇ ಸಬ್ಮಿಟ್ ಮಾಡಬೇಕಾಗುತ್ತೆ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು. ಇಷ್ಟ ಆಗಿತ್ತು.
ಆಮೇಲೆ ಮತ್ತೆ ಅದೇ ನಿಮಗೆ ಅದು ಡೆಲಿವರ್ ಆಗುತ್ತೆ. ಅಕಸ್ಮಾತ್ ನಿಮಗೇನಾದರೂ ಬಂದಿಲ್ಲ, ನಿಮ್ಮ ಮನೆಗೆ ಅದು ಡೆಲಿವರ್ ಆಗಿಲ್ಲ, ಪೋಸ್ಟ್ ಮುಖಾಂತರ ಅದು ಡೆಲಿವರ್ ಆಗೋದು ಬಂದಿಲ್ಲ ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಕಾಲೇಜ್ಗೆ ನೀವು. ಸೊ ಇಷ್ಟ ಆಗಿತ್ತು ವಿಡಿಯೋ. ಇನ್ನೂ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಓಕೆನಾ? ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.